ಸೊ ನಾನು ಆ್ಯಕ್ಚುಲಾಗಿ ಪ್ಲ್ಯಾನ್ ಮಾಡಿದೆ ಅಂದರೆ 12ವರೆಗೆ ಬಿಡಬೇಕಂತ ಇತ್ತು. ಬಟ್ ನನಗೆ ಸ್ವಲ್ಪ ಭಯ ಆಯಿತು ಮಧ್ಯರಾತ್ರಿ 12ವರೆಗೆ ಬಿಡೋಕ್ಕೆ. ಯಾಕಂದರೆ ನಾಯಿಗಳದೇ ಕಾಟ ಇಲ್ಲಿ ಬೆಂಗಳೂರಲ್ಲಿ. ಸೊ ನಾನೇನು ಮಾಡಿದೆ, ಸ್ವಲ್ಪ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಣ ಕೂಡ ಅಂದ್ಕೊಂಡು ನಾಯಿಗಳಿಂದ. ಬಟ್ ಆಲ್ರೆಡಿ ನನ್ನ ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ಸೊ ನಾನು ಹೋಗಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಾಯಿಗಳೇನಾದರೂ ಪ್ರಾಬ್ಲಮ್ ಕೊಡುತ್ತೆ ಪಕ್ಕ, ಯಾಕಂದರೆ ಇಲ್ಲಿ ಸಿಟಿಲಿ ಪರವಾಗಿಲ್ಲ, ಮುಂದೆ ಹೋದಂಗೆ ಕತ್ಲೆ ಜಾಸ್ತಿ ಇರುತ್ತೆ. ಸೊ ಆ್ಯಕ್ಚುಲಿ ಇವಾಗ ನಾನು ಹಾಫ್ ಆನ್ ಅವರ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ನಾನಿವಾಗ ಬನಶಂಕರಿ ಬಂದಿದ್ದೀನಿ. ಓಕೆ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬನ್ನಿ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಲಾಂಗ್ ರೈಡ್ ಹೋಗಿ ತುಂಬ ದಿನ ಆಯಿತು. ಸೊ ಅಂದರೆ ಹೋಗಿದ್ದೀನಿ, ಬಟ್ ಅದು 40-50 ಕಿಲೋಮೀಟರ್ ಅಷ್ಟೇ. ಇವಾಗ ನಾನು ಹೋಗ್ತಾ ಇರೋದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟರ್. ಬರಬೇಕಾದ್ರೆ 60 ಕಿಲೋಮೀಟರ್. ಬರಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಡೌನ್ ಇದೆ, ಆಮೇಲೆ ತಳ್ಕೊಂಡು ಹೆಂಗೋ ಬಂದುಬಿಡ್ತೀನಿ. ಬಟ್ ಹೋಗಬೇಕಾದ್ರೇ ಅಲ್ಲಿ ನೋಡೋಣ ಏನಾಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್. ಸೂರ್ಯೋದಯ ನೋಡೋಕ್ಕೆ ಸಿಗುತ್ತೋ ಇಲ್ಲೋ ನೋಡೋಣ, ಕಾದು ನೋಡೋಣ. ಓ ಸೊ ಆ್ಯಕ್ಚುಲಿ ನಮ್ಮ ಬೆಂಗಳೂರು ಯಾವಾಗಲೂ ಹೆಂಗೆ ಇದ್ದಿದ್ರೆ ಚೆನ್ನಾಗಿರೋದಲ್ಲ. ನೋ ಟ್ರಾಫಿಕ್, ನೋ ಗಾಡಿ, ಎಲ್ಲರೂ ಸೈಕಲ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು, ಹಾರ್ನ್ ಇಲ್ಲ, ವಾಯು ಮಾಲಿನ್ಯ ಇಲ್ಲ. ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿದ್ದಿರೋದು ನಮ್ಮ ಬೆಂಗಳೂರು ಅಲ್ವಾ. ನಾನು ಆ್ಯಕ್ಚುಲಿ ಇವಾಗ KR ಮಾರ್ಕೆಟ್ ಬಂದಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಕವರ್ ಆಗಿದೆ ಅಂದರೆ ಒಂದು 5 ಮೈಲ್ಸ್ ಕಂಪ್ಲೀಟ್ ಆಗಿದೆ ಆ್ಯಸ್ ಪರ್ ರೆಕಾರ್ಡೆಡು. ಸೊ ಬನ್ನಿ ಹೋಗೋಣ, ಇನ್ನೂ ತುಂಬ ಇದೆ. ಓಕೆನಾ. ಸೊ ರಾತ್ರಿ ಎಷ್ಟಂದರೆ ಇವಾಗ 1:44. ಇವಾಗಲೂ ಇಲ್ಲಿ ಇಷ್ಟೊಂದು ಜನ ಅವರೇ. ಯಪ್ಪ, ಎಲ್ಲ ಮಾರ್ಕೆಟು ರಾತ್ರಿ ಎಲ್ಲ ಈ ಹೂವಿನ ಮಾರ್ಕೆಟು, ಆಮೇಲೆ ಈ ತರಕಾರಿಗಳೆಲ್ಲ ಬಂದಿರುತ್ತೆ. ಸೊ ಅವನ್ನ ಇವಾಗಲೇ ತೊಗೊಂಡೋಗಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ITಲಿರೋರ್ದು ದಿನ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಇವ್ರದ್ದು ದಿನ ರಾತ್ರಿ 1 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ನೋಡಿ. ನೋಡಿ ಏನು ಚೆನ್ನಾಗಿರೋ ಹೂಗಳೆಲ್ಲ ಇದೆ ಇಲ್ಲಿ. ರೆಡ್ ಹೂಗಳು, ಗುಲಾಬಿ ಎಲ್ಲ ಇದೆ. ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರೈ ಮಾಡ್ತಾ ಇದ್ದೀನಿ ಸಣ್ಣ ಹೋಗೋಕ್ಕೆ. ಮಾತ್ರ ಒಂಥರ ಚೆನ್ನಾಗಿದೆ ನೋಡಿ. ಇಲ್ಲಿ ಫುಲ್ಲು ಜನ. ಬೆಳಿಗ್ಗೆ ಟೈಮಲ್ಲಿ ಬಂದು ಹೀಗೆ ಇರುತ್ತೆ, ಇದಕ್ಕಿಂತ ರಶ್ ಇರುತ್ತೆ ಜಾಸ್ತಿ. ಸೊ ನಾನಿವಾಗ ಟೌನ್ ಹಾಲ್ ಬಂದು ತಲುಪಿದ್ದೀನಿ. ಪರವಾಗಿಲ್ಲ, ಇನ್ನೂ ಏನು ರೆಸ್ಟ್ ತೊಗೋಬೇಕಂತ ಏನು ಅನಿಸಿಲ್ಲ. ಸೊ ಇನ್ನೂ ಹೋಗ್ತೀನಿ. ಇವಾಗ 1 ಅವರ್ ಆಯಿತು, 1 hour 10 minutes. ಹೆಬ್ಬಾಳು ಬಂದು ಮುಟ್ಟಿದ್ದೀನಿ. ಹಾಫ್ ವೇ ಟು ಗೋ ಅನಿಸುತ್ತೆ. ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ.
ಸೊ ಇವಾಗ ಟೈಮ್ ಬಂದುಬಿಟ್ಟು 2:30. ನನ್ನ ಹತ್ರ ಇನ್ನೂ ಎಷ್ಟು ಅವರ್ ಇದೆ ಅಂದರೆ 2:30 3 hours ಇದೆ. ಅಷ್ಟರೊಳಗಡೆ ನನ್ನ ನಂದಿ ಬೆಟ್ಟದ ತುದಿ ಮುಟ್ಟಬೇಕು. ಓಕೆ, ಟ್ರೈ ಮಾಡೋಣ. ಆ್ಯಕ್ಚುಲಿ ಇದೇ ನಮ್ಮ ಆಫೀಸು. ಆ್ಯಕ್ಚುಲಿ ಇಲ್ಲಿ ದಾಬಸ್ಪೇಟೆಗೆ ಹೋಗೋ ನ್ಯಾಷನಲ್ ಹೈವೇ ಬರುತ್ತೆ. ಸೊ ಅಲ್ಲಿಂದ ನೀವು ಲೆಫ್ಟ್ ತೊಗೊಂಡ್ರೆ ನಂದಿ ಹಿಲ್ಸ್ಗೆ ದಾರಿ. ಇನ್ನೆಷ್ಟು ನಂದಿ ಹಿಲ್ಸ್ 22 ಕಿಲೋಮೀಟರ್ ಇದೆ. ಅರೌಂಡ್ 40 ಮಿನಿಟ್ಸ್ ತಗೋತೀನಿ. ಅದಾದಮೇಲೆ ಸ್ಟಾರ್ಟ್ ಮಾಡೋಣ ಹತ್ತಕ್ಕೆ. ಓಕೆ, ಬನ್ನಿ. ಫೈನಲಿ ನಾನು ನಂದಿ ಬೆಟ್ಟ ಹತ್ತು ಸ್ಟಾರ್ಟ್ ಪಾಯಿಂಟ್ ಬಂದಿದ್ದೀನಿ. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗಾಡಿಗಳು ತುಂಬ ಇದೆ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಮುಂದೆ ನೋಡೋಣ. ಸೈಕಲ್ಗೆ ಪಾರ್ಕಿಂಗ್ ಚಾರ್ಜ್ ತೊಗೋತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೂ ಮೇ ಬಿ ತೊಗೋತಾರೆ ಅನಿಸುತ್ತೆ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ವ್ಯೂವಿಲ್ಲಿ. ಮುಂಚೆ ಚೆನ್ನಾಗಿತ್ತು ಇದೆಲ್ಲ ಕಾಣಿಸೋದು. 5:27 ಸ್ಟಾರ್ಟ್ ಮಾಡಿದ್ದೀನಿ ಹತ್ತಕ್ಕೆ. ನೋಡ್ಬೇಕು ಎಷ್ಟು ಟೈಮ್ ಹಿಡಿಯುತ್ತೆ. ನನ್ನ ಪ್ರಕಾರ ಸೂರ್ಯೋದಯ ಬಂದ್ಬಿಟ್ಟು 6 ಗಂಟೆಗಿತ್ತು. ನೋಡಿ ಆಲ್ರೆಡಿ ಮೇ ಬಿ ಸೂರ್ಯ ಆಗ್ತಾ ಇದೆ ಅನಿಸುತ್ತೆ. ಇವಾಗ ಪ್ಲೇನ್ ಅನ್ನಿಸ್ತಾ ಇದೆ. ಅಷ್ಟೊಂದೇನು ಪ್ಲೇನ್ ಇಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಮುಂಚೆಗಿಂತ ಪ್ಲೇನ್ ಆಗಿದೆ. ಸೊ ಅಲ್ಲಿ ನೋಡಿ ವ್ಯೂ. ಆಯ್ತಾ ಇಲ್ಲ, ಆಲ್ಮೋಸ್ಟ್ ಬಂದಿದ್ದೀನಿ ಅನಿಸ್ತಾ ಇದೆ. ಬಟ್ ಇನ್ನೂ ಇದೆ, ಬಂದಿದ್ದೀನಿ ಅನಿಸ್ತಾ ಇದೆ, ಇನ್ನೂ ಇದೆ. ಫೈನಲಿ ಟಾಪ್ ಬಂದು ತಲುಪಿದೆ. ಆ್ಯಕ್ಚುಲಿ ನಾನು ಎಷ್ಟು ಟೈಮ್ ತೊಗೊಂಡೆ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು
5:57ಗೆ. ಸೊ ಇವಾಗ 6:49. ಸೊ ಫೈನಲಿ ಬಂದು ಮುಟ್ಟೆ. 1 ಅವರ್ ತೊಗೊಂಡೆ ಹೆಚ್ಚು ಕಡಿಮೆ. ಓಕೆ, ಆ್ಯಕ್ಚುಲಿ ಇನ್ನೂ ಬೇಗ ಬರ್ಬೋದಿತ್ತು, ಆದರೆ ಸೈಕಲ್ ಪಾರ್ಕ್ ಮಾಡಿದೆ. ಮೇಲೆ ಹೋಗಿ ಸನ್ರೈಸ್ ಮೇ ಬಿ ಆಗಿರುತ್ತೆ, ಬಟ್ ನೋಡೋಣ. ಕೆಲವೊಂದು ಸರಿ ಫಾಗ್ ಎಲ್ಲ ಇದ್ದರೆ ಸನ್ರೈಸು ಲೇಟಾಗುತ್ತೆ. ನೋಡೋಣ. ಇದು ನಂದಿ ಬೆಟ್ಟ ಬಂದುಬಿಟ್ಟು ಬೆಂಗಳೂರಿಂದ ಆ್ಯಕ್ಚುಲಿ ಒಂದು 60 ಕಿಲೋಮೀಟ್ರ್ ಇದೆ. ಆಮೇಲೆ ಇದೇನಿದೆಯಲ್ಲ, ಇದು ಬೆಂಗಳೂರಿನ ಒಂದು ಅಪರೂಪದ ಪ್ಲೇಸ್ ಇದೆ. ಒಂಥರ ಎಲ್ಲ ಈ ವೀಕೆಂಡಲ್ಲಿ ಬಂದು ಚಿಲ್ ಮಾಡುವುದು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸೂರ್ಯೋದಯ ತೋರಿಸ್ತೀನಿ ಅಂದಿದ್ದೆ. ಸೂರ್ಯೋದಯ ಅಂತೂ ಆಗಿಬಿಟ್ಟಿದೆ. ಜಸ್ಟ್ ಸೂರ್ಯನಾದರೂ ನೋಡಿ. ಮೇಲೆ ಇಲ್ಲಿ ವಾಶ್ರೂಮ್ ಕೂಡ ಇದೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಬೋದು.